ಮಾಡಿರ್ತಕ್ಕಂಥ ಜಾತ ನಿಂದನೆಯನ್ನ ಮರೆಮಾಚಿರೋದಕ್ಕೆ ಅವರು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಕೇಸನ್ನ ಕೊಡ್ತಾರೆ. ಕೊಡ್ಲಿ, ಕೇಸ್ ಕೊಟ್ಟಿರ್ತಕ್ಕಂಥ ಅವ್ರು ಹಾಕೋದು ದೂರ ಕೊಡ್ತಾರಲ್ಲ ಅವರು. ಆದ್ರೆ ಸಮಾಜ ಸೇವಕರಾಗಿರ್ತಕ್ಕಂಥ ಪುಟ್ಟಯ್ಯನವರು ಒಬ್ಬ ಜಾತಿ ನಿಂದನೆ ಮಾಡಿದ ಅವರ ಪರವಾಗಿ ನಿಂತು ಮಾತಾಡ್ತಾರೆ. ಅವ್ರ ಸಮಾಜ ಸೇವೆ ಮಾಡುವುದರಲ್ಲಿ ನಮ್ದು ಅಭ್ಯಂತರ ಇಲ್ಲ, ಅವ್ರು ಹಾಕೋದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಏನು ಅಲ್ಲಿ ಜಿ ನರಸಿಂಹಮೂರ್ತಿ ಅಂತವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಆ ಗಲಾಟೆಯಲ್ಲಿ ಅವ್ರು ಇರೋದಿಲ್ಲ. ಪ್ರತ್ಯೇಕವಾಗಿ ಅವರ ಹೆಸರನ್ನ ಹೇಳಿ ಇವರು ಅಲ್ಲಿ ಮೇಲ್ವರ್ಗದವರು ಭಯಭೀತರಾಗಿ ಅಲ್ಲಿ ಇದ್ದಾರೆ. ಇವರು ಸುಮ್ಮನೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ, ಯಾರನ್ನ ಅಲ್ಲಿ ಅವರು ಮಾತಾಡಕ್ ಬಂದ್ರೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ, ಆ ಭಯದಿಂದ ಬದುಕ್ತಾ ಇದ್ದಾರೆ ಅಂತ ಒಂದು ಈ ಸಮಾಜ ಪುಟ್ಟಯ್ಯನವರು ಹೇಳ್ತಾರೆ. ಆದ್ರೆ ನರಸಿಂಹಮೂರ್ತಿ ಅಣ್ಣವರು ಅಧ್ಯಕ್ಷರಾದ ಮೇಲೆ ಇದುವರೆಗೂ ಏನಾದ್ರು ಮೇಲ್ವರ್ಗದವರ ಮೇಲೆ ಇಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಒಂದು FIR ಮಾಡಿದ್ರೆ, ಒಂದು NCR ಮಾಡಿದ್ರೆ ಅದನ್ನ ತನಿಖೆ ಮಾಡಬೇಕಾಗಲ್ಲ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೊಂದವರಿಗೆ, ದಲಿತರಿಗೆ, ನಿರ್ಗತಕರಿಗೆ ಇರ್ತಕ್ಕಂಥ ಒಂದು ಅಸ್ತ್ರನೇ ಅಟ್ರಾಸಿಟಿ ಕೇಸ್. ಈ ಕೇಸನ್ನ ಬಳಸ್ಕೊಳ್ತಾರೆ ಅಂತ ಹೇಳುವ ಈ ಸಮಾಜ ಸೇವಕರು ದಲಿತರ ಪರವಾಗಿದಾರ ಇಲ್ಲ ದಲಿತರ ವಿರುದ್ಧವಾಗಿದ್ದಾರೆ? ದಲಿತ ವಿರೋಧ ನೀತಿಯನ್ನ ಇವರು ಅನುಸರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವಾಗ ಇವರು ಒಂದು ಅಟ್ರಾಸಿಟಿ ಆರೋಪಿಯನ್ನ ಜೊತೆಲಿಟ್ಕೊಂಡು ಅವ್ರ ಪರವಾಗಿ ನಿಲ್ತಾರೆ. ಆದರೆ ಇದೇ ತಾಲೂಕಿನಲ್ಲಿ 2 ವರ್ಷಗಳ ಹಿಂದೆ ಬೈದಾನಹಳ್ಳಿಯಲ್ಲಿ ಒಬ್ಬ ದಲಿತ ಮುಖಂಡ ಮತ್ತು ಪಕ್ಕ ಕಾಂಗ್ರೆಸ್ ಮುಖಂಡ ಅದನ್ನ ಕೊಲೆ ಮಾಡ್ತಾರೆ, ಮಚ್ಚಿಗಳಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ. ಅವಾಗ ಎಲ್ಲಿ ಹೋಗಿದ್ದು ಸಮಾಜ ಸೇವಕರು ಅದು ಗೊತ್ತಿಲ್ವಾ? ಇವತ್ತು ಹೇಳ್ತಾರೆ ಅವ್ರು ಹೊಡಿಬಾರ್ದ, ರೋಡಿದ ಮಾಡಬಾರ್ದ ಅಂತ. ನಿಜನೇ, ರೋಡಿದ ಮಾಡೋದು ತಪ್ಪೆ. ಆದ್ರೆ ಒಬ್ಬ ನಿರ್ಗತ ದಲಿತ ಮುಖಂಡರನ್ನ ಕೊಚ್ಚಿ ಕೊಲೆ ಮಾಡ್ತಾರಲ್ಲ, ಅವಾಗ ಎಲ್ಲಿ ಹೋಗಿದ್ದು ಸಮಾಜ ಸೇವಕರು? ಅವಾಗ ದಲಿತರು ನಿಮ್ಗೆ ಓಟ್ ಹಾಕಿಲ್ವಾ? ನಿಮ್ಮ ಉದ್ದೇಶ ಏನು? ಈ ತಾಲೂಕಿನಲ್ಲಿ ಶಾಂತಿ ಸೌಹಾರ್ದ ಬಿದ್ದಾಗಂತ ನಮ್ಮನ್ನ ಗೆಲ್ಲಬೇಕಂತ ಕೆಲಸ ಮಾಡ್ತಿದ್ರೆ ನೀವು. ನಮ್ಮಲ್ಲಿ ಯಾವುದೇ ದಲಿತ ಸಮಿತಿ ಇತಿಹಾಸ ತಗೊಳ್ಬೇಕಾದ್ರೆ ನೀವು ಸುಳ್ಳು ಕೆಲಸ ಇದುವರೆಗೆ ಒಂದು ಕೆಲಸ ದಾಖಲಿರ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಇಲ್ಲ. ನಿಜವಾಗ ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಅದನ್ನ ನಮ್ಮ ಹಕ್ಕದು, ಅದು ಕೇಳಕ್ಕೆ ಹೇಳ್ತೀವಿ, ಅದು ಪಡ್ಕೊಳ್ತೀವಲ್ಲ, ಅದನ್ನ ಪ್ರಚಾರ ಮಾಡೋದು ಯಾರು? ಅಟ್ರಾಸಿಟಿ ಕೇಸ್ ಬಳಸ್ಕೊಂತಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬಂದಿದ್ರೆ ಅದು ಬಳಸ್ಕೊಂತೀವಿ, ಅದನ್ನ ಕೇಳ್ತೀವಿ ಯಾರು?